ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏನಂತ ಅಂದರೆ, ನಾನು ನಿನ್ನೆ ಒಂದು ವಿಡಿಯೋನ ಹಾಕಿದ್ದೆ. ತುಂಬ ಜನ ಅದಕ್ಕೆ ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತೀರಾ. ವಿಡಿಯೋ ಒಳಗಡೆ ಏನಿದೆ ಅನ್ನೋದೇ ನಿಮ್ಗೆ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ಥರ ಕಮೆಂಟ್ ಮಾಡೋರು ಒಂದೇ ಐಡಿಯಿಂದ 3-4 ಕಮೆಂಟ್ ಮಾಡ್ತೀರಾ. ಸೊ ತುಂಬ ಜನ ಅದಕ್ಕೆ ಪಾಸಿಟಿವ್ ಆಗಿ ಕೂಡ ಕಮೆಂಟ್ ಮಾಡಿದ್ದೀರಾ, ಒಳ್ಳೆ ಇನ್ಫಾರ್ಮೇಷನ್ ಹೇಳಿದ್ದೀರಾ, ನಮ್ಗೆ ಅನುಕೂಲ ಆಗಿದೆ, ಸಹಾಯ ಆಗಿದೆ ಅಂತ ಕೂಡ ಇನ್ಫಾರ್ಮೇಷನ್ ಮಾಡಿದ್ದೀರಾ. ಸೊ ಇನ್ನೊಂದು 2-3 ಜನ ನಿಮಗೆ ಒಂದೇ ಐಡಿಯಿಂದ 3-4 ಸಲ ಕಮೆಂಟ್ ಮಾಡೋ ಬದಲು ಸೊ ಏನು ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ನೋದನ್ನ ತಲೆ ಕೊಟ್ಟು ಕೇಳಕ್ಕೆ ಇಷ್ಟ ಇಲ್ವಾ? ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳಿ. ನಾನು ನಿಮಗೆ ಯೂಟ್ಯೂಬಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡಲೇಬೇಕು ಈ ಚಾನಲ್ನ ನೀವು ಪ್ರೆಸ್ ಮಾಡಿ ಅಂತ ಯೂಟ್ಯೂಬ್ ಎಲ್ಲೂ ಕೂಡ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಸೊ ಇಷ್ಟ ಇದ್ದರೆ ನೋಡ್ಬೋದು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾವೀಗ ತುಂಬ ಜನ ವಿಡಿಯೋನ ನಾವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ನಮಗೆ ಕೆಲವೊಂದು ವಿಡಿಯೋಗಳನ್ನ ತೋರಿಸುತ್ತೆ. ನಮ್ಗೆ ಇಷ್ಟ ಇದ್ದರೆ ನಾವು ನೋಡ್ಬೋದು, ಇಷ್ಟ ಇಲ್ಲ ಅಂದರೆ ನಾವು ಸ್ಕಿಪ್ ಕೂಡ ಮಾಡ್ಬೋದು. ಅದು ಅವರವರ ಇಷ್ಟ ಆಗಿರುತ್ತೆ. ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ನ ಹಾಕೋದು ಫಸ್ಟ್ ಬಿಟ್ಬಿಡಿ. ಕಮೆಂಟ್ ಬಾಕ್ಸಲ್ಲಿ ಏನೇನೋ ಬರೆಯೋದನ್ನು ಫಸ್ಟ್ ಬಿಟ್ಬಿಡಿ. ಸೊ ರಿಟರ್ನ್ ನನಗೂ ಕಮೆಂಟ್ ಮಾಡೋಕ್ಕೆ ಬರುತ್ತೆ, ರಿಟರ್ನ್ ನನಗೂ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಅಂದರೆ ನನಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ, ನಾನು ಕಮೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅವ್ರು ಸುಮ್ಮನೆ ಇದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ನಾನು ರಿಟರ್ನ್ ಕಮೆಂಟ್ ಮಾಡಿದ್ರೆ ನಿಮಗೆ ನೋಡ್ಕೊಳಂಗಿರುತ್ತೆ. ನಾನು ಯಾಕೆ ರಿಟರ್ನ್ ಕಮೆಂಟ್ ಮಾಡ್ತಿಲ್ಲ ಅಂದರೆ, ನೀವು ಅದಕ್ಕೆ ಆ ಕೊಚ್ಚೆಗೆ ನಾನು ಕಮೆಂಟ್ ಮಾಡ್ತಾ ಇಲ್ಲ. ಸೊ ನನಗೆ ನೀವು ಯಾರಂತ ಗೊತ್ತಿಲ್ಲ, ನಿಮಗೆ ನಾನು ಯಾರಂತ ಗೊತ್ತೇ ಇಲ್ಲ. ವಿಡಿಯೋದಲ್ಲಿ ಒಂದು 10 ನಿಮಿಷ ನನ್ನನ್ನು ನೋಡ್ತೀರಾ, ಆಮೇಲೆ ನನ್ನನ್ನು ನೋಡೋದಿಲ್ಲ. ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನನ್ನ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಫಸ್ಟು ಸ್ಟಾಪ್ ಮಾಡಿ. ಈ 2-3 ಜನ ಎಂತ ಹೇಳ್ತಾರೆ, ಕೊಚ್ಚೆ ಜನರಿಗೆ ನಾನು ಹೇಳ್ತಾ ಇರೋದು, ಈ 2-3 ಜನ ಯಾರು ಕಮೆಂಟ್ ಮಾಡಿದಾರೋ ಅವರಿಗೆ. ಸೊ ನಿಮಗೆ ತಲೆಯಲ್ಲಿ ಬುದ್ಧಿ ಕಮೆಂಟ್ ಮಾಡ್ತಿರೋ, ಬುದ್ಧಿ ಇಲ್ಲದೆ ಕಮೆಂಟ್ ಮಾಡಿ ಒಂದು ವಿಡಿಯೋ ನೋಡ್ತೀರಾ ಅಂದರೆ ಆ ವಿಡಿಯೋದಲ್ಲಿ ಏನಿದೆ, ನಾನು ಹೇಳಿರೋಂಥ ಇನ್ಫಾರ್ಮೇಷನ್ ಏನು, ಸೊ ನಾನು ಕಮೆಂಟ್ ಮಾಡೋದು ಸರಿ ಇದೆಯಾ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಿ. ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದಲ್ಲ. ಒಂದು ಕಮೆಂಟಿಗೆ ಒಂದು 500-1000 ಕಮೆಂಟ್ ಮಾಡಬೇಕು ಅಂದಿದ್ರೆ ನೀವು ಡೆಫಿನೆಟ್ಲಿ ಆಗಿ ಕಮೆಂಟ್ ಇರಲಿ, ನನ್ನ ಚಾನಲ್ಗಿರಲಿ, ಯಾವ ಚಾನಲ್ ವಿಡಿಯೋಗಳನ್ನು ನೀವು ನೋಡ್ತಾ ಇರಲಿಲ್ಲ. ಸೊ ಇನ್ಫಾರ್ಮೇಷನ್ ನೋಡೋದಿಲ್ಲ, ಬಾರಿಸೋದಿಲ್ಲ, ಸುಮ್ಮನೆ ಒಂದು ಕಮೆಂಟ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋ ಬುದ್ಧಿಯನ್ನು ಫಸ್ಟು ಬಿಟ್ಬಿಡಿ. ನೀವು ಯಾರೋ ನನಗೆ ಗೊತ್ತಿಲ್ಲ 10 ನಿಮಿಷದಲ್ಲಿ ಇಷ್ಟು ಕಮೆಂಟ್ ಮಾಡ್ತೀರಾ ಅಂದರೆ, ಸೊ ನಿಮ್ಮ ಮನೆಯಲ್ಲಿರುವಂತಹ ಅವರಿಗೆ ಎಷ್ಟು ಜನಕ್ಕೆ ಎಷ್ಟು ಕಮೆಂಟ್ ಪಾಸ್ ಮಾಡ್ತೀರನ್ನ ನಿಮ್ಮ ಯೋಗ್ಯತೆಗಳನ್ನು ಆ ಕಮೆಂಟ್ ಬಾಕ್ಸ್ ತೋರಿಸುತ್ತೆ. ನಾನು ಪಾಸಿಟಿವ್ ಆಗೇ ಕಮೆಂಟ್ ಮಾಡಿ ಅಂತ ಹೇಳಲ್ಲ. ಕಮೆಂಟ್ ಮಾಡ್ಬೇಕಾದ್ರೆ ಯಾಕೆ ಫೇಕ್ ನ್ಯೂಸ್ ಅಂತ ಮಾಡ್ತೀರಾ? ಯೂಟ್ಯೂಬಲ್ಲಿ ವಿಡಿಯೋ ಇರೋದನ್ನು ನೀವು ತಲೆ ಬಿಟ್ಟು ಕಣ್ಬಿಟ್ಟು ನೋಡಿದ್ಯಾ? ಇಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡು ಇರಬೇಕು. ಇಲ್ಲ ಕಮೆಂಟ್ ಬಾಕ್ಸ್ ಆಫ್ ಆನ್ ಮಾಡಿ ನಿಮ್ಮ ಪಾಡಿ ನೀನು ಇರಬೇಕು. ಇಲ್ಲ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ವಾ, ಸ್ಕಿಪ್ ಮಾಡ್ಕೊಂಡು ಹೋಗಬೇಕು. ಅರ್ಥ ಆಯಿತು ಅಂದ್ಕೊತೀನಿ. ಇನ್ನೊಂದ್ಸರಿ ಕಮೆಂಟು ಬಂದಾಗ ನನಗೆ ನಿಮ್ಮ ಐಡಿನ ಹೈಡ್ ಮಾಡೋದು ದೊಡ್ಡದಲ್ಲ, ಆಯಿತಾ? ಸೊ ನಿಮ್ಮಂಥ ಚೀಪ್ ಮೆಂಟಾಲಿಟಿ ಜನರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಕಲ್ತಿರೋ ಬುದ್ಧಿನೂ ಚೀಪಾಗಿರುತ್ತೆ, ನಿಮ್ಮ ಥರನೂ ಕೂಡ ಚೀಪಾಗಿರುತ್ತೆ. ಇದಿಷ್ಟು ಬಹಳ ಇದು ಹೇಳಬೇಕು ಅಂತಿತ್ತು. ಕೋಪ ಅನ್ನೋದಕ್ಕಿಂತ ಓಪನ್ ಆಗಿ ಹೇಳ್ತೀನಿ ಅಷ್ಟೇ. ನನಗೆ ತುಂಬ ಜನ ಪಾಸಿಟಿವ್ ಕಮೆಂಟ್ ಮಾಡಿದ್ದೀರ, ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಈಗ 10 ಕಮೆಂಟಲ್ಲಿ ಬಂದಲ್ಲಿ 2 ಕಮೆಂಟ್ ಈ ಕೊಚ್ಚೆಗಳ ರೀತಿಯಲ್ಲಿರೋ ವರ್ತನೆ ಮಾಡೋ ಕೊಚ್ಚೆಗಳಿಂದ ಬಂದರೆ ನಾನು ಬೇಜಾರು ಮಾಡ್ಕೊಳಲ್ಲ. 8 ಜನ ನಂಗೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ, ನಂಗೆ ಖುಷಿ ಇದೆ. ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಹರಿಸ್ತಾ ಇರೋದಕ್ಕೆ ನಾನು ಇವತ್ತು ಕೂಡ ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಅದಕ್ಕೇ ನಾನು ಇನ್ನೊಂದು ಹೊಸ ಚಾನಲ್ನ ಸ್ಟಾರ್ಟ್ ಮಾಡೋಣ, ಅದರಲ್ಲಿ ನನ್ನ ಡೈಲಿ ವ್ಲಾಗ್, ಡೈಲಿ ಲೈಫ್ ಸ್ಟೈಲ್, ಸ್ಕಿನ್ ಕೇರ್, ಟ್ರಾವೆಲಿಂಗ್ ವೀಡಿಯೋಗಳನ್ನ ಶೇರ್ ಮಾಡೋಣ ಅಂದ್ಕೊಂಡಿರೋದು. ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಕೂಡ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅನ್ಬೋದು, ಹಾಗಾಗಿ ಹಾಕಿಲ್ಲ. ಆದಮೇಲೆ ನಾನು ಲಿಂಕ್ ಕೂಡ ಕಳಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿರೋದು, ನಿನ್ನೆ ಒಂದು ವಿಡಿಯೋ ಹಾಕಿದೆ, ಬಯೋಮೆಟ್ರಿಕ್ ಮಾಡೋರಿಗೆ ಚಾರ್ಜ್ ಕಡ್ಡಾಯ ಅಂತ. ಅದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೋ ಅವರಿಗೆ. ಹೌದು, ಇದು ಸತ್ಯ ನ್ಯೂಸ್. ತುಂಬ ಜನ ಇದು ಫೇಕ್ ಸುದ್ದಿ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಇದನ್ನು ಸ್ವತಃ DK ಶಿವಕುಮಾರ್ ಸರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರೋದು. ನೀವು ಬಯೋಮೆಟ್ರಿಕ್ ಮಾಡ್ಸೋಕೆ ಹೋಗ್ತಿರಲ್ಲ, ಅದು ಕಡ್ಡಾಯ. ಹೇಗೆ ನೀವು ಬಯೋಮೆಟ್ರಿಕ್ ಎಲ್ಲಿ ಮಾಡಿಸ್ತೀರೋ, ಬ್ಯಾಂಗ್ಳೂರನ್ನು, ಕರ್ನಾಟಕವನ್ನು ಅಲ್ಲಿ ಮಾಡಿಸ್ತಿರಲ್ಲ, ನಿಮ್ಗೆ 5 ರೂಪಾಯಿ ಚಾರ್ಜ್ ಮಿನಿಮಮ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಕಾರ. ಬಟ್ ಇದಕ್ಕಿಂತ ಜಾಸ್ತಿ ಅಂದರೆ 10 ರೂಪಾಯಿ ಆಗ್ಬೋದು. ಮಿನಿಮಮ್ ಈಗ ಪ್ರೆಸೆಂಟ್ ಆಗಿರುವಂಥ ರೇಟ್ ಅಂದರೆ 5 ರೂಪಾಯಿ ಅಷ್ಟೇ. ಹೆಚ್ಚು ಅಂದರೆ 10 ರೂಪಾಯಿ ಆಗ್ಬೋದು. 5 ರೂಪಾಯಿ ಚಾರ್ಜ್ ತಗೊಂಡು ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ಗೌರ್ಮೆಂಟ್ ಆದೇಶ ಮಾಡಿದೆ. ಬಟ್ ನೀವೇನಾದ್ರು ಸೈಬರ್ ಸೆಂಟರ್ಗಳು, ಈ ಕಡೆ ಹೊರಗಡೆ ಪ್ರೈವೇಟ್ ಶಾಪ್ಗಳಿಗೆ ಹೋದರೆ ಚಾರ್ಜಸ್ ಆಗ್ಬೋದು. ಬಟ್ ಗೌರ್ಮೆಂಟಿಂದ ನಿಗದಿ ಆಗಿರೋದು 5 ರೂಪಾಯಿ. ಇನ್ನು ಮುಂದೆ ಅದು 10 ರೂಪಾಯಿ ಆದರೂ ಮ್ಯಾಕ್ಸಿಮಮ್ ಆಗ್ಬೋದು. ಬಟ್ 5 ರೂಪಾಯಿ
100% ಆಗುತ್ತೆ. ಈ ವಿಚಾರವನ್ನು ನಾನು ಹೇಳಿದ್ದೆ. ಅವಕ್ಕೆ ಗೊತ್ತಿರಲ್ಲ, ಏನಿಲ್ಲ, ಸುಮ್ಮನೆ ಕಮೆಂಟ್ ಮಾಡ್ತವೆ. ಈ ಪೂರ್ತಿ ಓದೋರ ಹತ್ರ ಮಾತಾಡ್ಬೋದು, ಈ ಅರ್ಧಂಬರ್ಧ ತಿಳ್ಕೊಂಡವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅಂತಾರಲ್ಲ, ಅಂಥವರೇ ಈ ಕಮೆಂಟ್ ಮಾಡೋರು. ಸೊ ಇದಿಷ್ಟು ಇದಾಗಿತ್ತು. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಸೊ ಬಿಡುಗಡೆ ಮಾಡಿದ ತಕ್ಷಣ ನನ್ನ ಕಡೆಯಿಂದ ಖಂಡಿತ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಹಣ ಬಂದ ತಕ್ಷಣ ಹೇಳ್ತೀನಿ. ಈಗಾಗಲೇ ನೀವು ನೋಡ್ಬೋದು, ಹಣ ಯಾರಿಗೂ ಕೂಡ ಬಂದಿಲ್ಲ. ಸೊ ಇವತ್ತು ಜಮಾ ಆಗುತ್ತೋ, ನಾಳೆ ಜಮಾ ಆಗುತ್ತೋ, ನಾಳೆ ಜಮಾ ಆಗುತ್ತೋ ಖಂಡಿತ ಗೊತ್ತಿಲ್ಲ. ಬಟ್ ಜಮಾ ಆದಮೇಲೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಡಿಲೇ ಮಾಡ್ತಾ ಇದ್ದಾರೆ ಹಣವನ್ನಂತೂ. ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಕಾದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ನಾನು ನಿಮ್ಗೆ ಅದನ್ನೇ ಹೇಳೋಣ ಅಂತ ಮಾಡಿರೋದು. ಬಟ್ ಈ ತಿಂಗಳು ಕೊನೆಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಾಗಲೇ ನೀವು ನೋಡ್ಬೋದು, ತುಂಬ ಟೈಮ್ ಆಗಿದೆ. ಬಟ್ ಕಾದು ನೋಡಬೇಕಾಗಿದೆ. ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟ್ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಾನು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗೆ ಯಾರಿಗೂ ಕೂಡ ಬೈದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ಬೈದಿರೋವಂಥ ಇಂಥ ಜನರಿಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿಲ್ಲ, ಆ ಯೋಜನೆ ಸ್ಟಾಪ್ ಮಾಡಿದ್ದಾರೆ, ಈ ಥರ ಸುಳ್ಳು ಫೇಕ್ ಕಮೆಂಟ್ಗಳನ್ನ ಯಾಕೆ ಮಾಡ್ತೀರಾ? ಸೊ ನಿಮಗೂ ಉಪಯೋಗ ಆಗಿಲ್ವಾ? ಬಿಟ್ಬಿಡಿ. ಉಪಯೋಗ ಆದವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಕೋಟ್ಯಾಂತರ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಗೊತ್ತಾ? ಸೊ ಇದು ಹೆಂಗಸರಿಗಂದರೆ ಮಹಿಳೆಯರಿಗಂದ ತಕ್ಷಣ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಿಲ್ಲ. ಎಷ್ಟೋ ಜನ ಕುಟುಂಬದವರಿಗೆ ಸ್ವಲ್ಪ ಮಟ್ಟಿಗಾರು ಸಹಾಯ ಆಗಿದೆ. ಎಲ್ಲರೂ ಕೂಡ ಒಂದೇ ರೀತಿ ಇರಲ್ಲ, 5 ಬೆರಳು ಕೂಡ ಒಂದೇ ರೀತಿ ಇರಲ್ಲ. ಒಬ್ಬರು ರಿಚ್ ಇರ್ತಾರೆ, ಪೂರ್ ಇರ್ತಾರೆ, ಮಿಡ್ಲ್ ಕ್ಲಾಸ್ ಇರ್ತಾರೆ, ಸೊ ಇನ್ನೂ ಕೆಳಗಿರೋರು ಇರ್ತಾರೆ. ಸೊ ಇವರಿಗೆಲ್ಲರಿಗೂ ಕೂಡ ಒಬ್ರಿಗೆಲ್ಲ ಒಬ್ರಿಗೆ ಒಂದು ರೀತಿಯಲ್ಲಿ ಸಹಾಯ ಆಗಿದೆ. ಕೆಲವೊಬ್ರು ಮೆಸೇಜ್ ಮಾಡಿದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಿಬಿಡ್ತಾರೆ, ಅದರಿಂದ ಏನು ಪ್ರಯೋಜನ, ವೇಸ್ಟು, ನಿಂಗೆ ಮಾಡೋಕ್ಕೆ ಕೆಲಸವೇ ಇಲ್ವ, ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡಿಬಿಟ್ಟಿದೆ. ನನಗೂ ಗೊತ್ತಿಲ್ಲ, ಯಾರು ಯೋಜನೆ ಬಿಡುಗಡೆ ಮಾಡಿದ್ರು ಅವರಿಗೂ ಗೊತ್ತಿಲ್ಲ. ಈ ಕಮೆಂಟ್ ಮಾಡೋರಿಗೆ ಅದು ಎಲ್ಲಿಂದ ಇನ್ಫಾರ್ಮೇಷನ್ ತಗೊಂಡು ಮಾಡ್ತಾರೋ ಅವ್ರನ್ನ ಏನು ಮಾಡಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ ಎಂಥ ಚೀಪ್ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಉಪಯೋಗ ಆಗಿದೆ ಜನರಿಗೆ, ನನ್ನ ಅಭಿಪ್ರಾಯ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.